ಪಾಪ ಹಾಯ್ ಮಿರ್ಚಿ ಪಾರು ಚಾನಲ್ಗೆ ಸುಸ್ವಾಗತ. ಇವತ್ತು ನೀವು ನೋಡ್ತಿದ್ದೀರಾ ಕಡೆ ಕಾರ್ತಿಕ್ ಸೋಮವಾರದ ಪೂಜೆ ದಿನ. ಬೆಳಗ್ಗೆ ಮನೆಯಲ್ಲಿ ಫ್ರೆಶ್ ಅಪ್ ಆಗಿ ಬೇಗ ಬೇಗ ಮನೇಲಿ ಪೂಜೆ ಮುಗಿಸಿ ನಾವು ಬಂದಿದ್ದೀವಿ ಶಾಪ್ಗೆ. ನನ್ನ ಲಕ್ಕಿ ತುಂಬಾ ಹಠ ಮಾಡ್ತಿದ್ದಾನೆ. ಒಂದೇ ಕಣ್ಣಲ್ಲಿ ನೀರು ತೆಗೆದು ಅಳ್ತಿದ್ದಾನೆ. ಯಾಕಂದರೆ ಅಂಗಡಿಗೆ ಒಂದು ಹುಡುಗಿ ಬಂದಿದ್ದಾಳೆ, ಅವಳ ಹತ್ರ ಆಟ ಆಡಬೇಕಂತೆ. ಸೊ ಕಸ್ಟಮರ್ ಏನು ಅನ್ಕೊತಾರೆ, ಸೊ ಅದಕ್ಕೆ ಹೋಗಬೇಡ ಅಂದಿದ್ದಕ್ಕೆ ಕಣ್ಣಲ್ಲಿ ನೀರು ಸುರಿಸ್ತಿದ್ದಾನೆ. ಇವತ್ತು ಪೂರ್ತಿ ದಿನ ನಂದು ಉಪವಾಸ ಇರುತ್ತೆ. ಸೊ ಉಪವಾಸನ ಹೆಂಗೆ ಕಂಟ್ರೋಲ್ ಮಾಡಿಕೊಂಡು ನಾನು ಭಕ್ತಿಯಿಂದ ಇರ್ತೀನಿ ಅಂತ ಕಾದು ನೋಡಬೇಕಿದೆ. ಓ ಲಕ್ಕೆ ಹೋಗಿ ಅಪ್ಪ ವಿಡಿಯೋ ಕಾಲ್ ಮಾಡಿ ತೋರಿಸ್ತೇನೆ. ಹೋಗು ಲಕ್ಕೆ ಇಲ್ಲಡ ಅಪ್ಪ ನೋಡ. ಲಕ್ಕೆ ಅಪ್ಪ ನೋಡು, ಬನ್ನಿ ಅಪ್ಪ ನೋಡು ಬಾ. ಏ ಕಳ್ಳ ಪಾಪ ಪಾಪ. ಫೈನಲಿ ಉಪವಾಸ ಮುಗಿಸೋ ಟೈಮ್ ಬಂತು. ಅಂದರೆ ನಾನು 8 ಗಂಟೆ ಹಂಗೆ ದೇವಸ್ಥಾನಕ್ಕೆ ಹೋಗಿ ಪೂಜೆನ ಮಾಡೋಕ್ಕೆ ಕೂತ್ಕೊಂಡೆ. ಸೊ ಈ ಪೂಜೆ ಬಂದು 365 ಬತ್ತಿನ ಹಚ್ಚಿ ದೇವ್ರ ಹತ್ರ ಬೇಡ್ಕೊಳ್ಳೋ ಪೂಜೆ. ಈ ಪೂಜೆನ ಹೇಗೆ ಮಾಡ್ತಾರೆ, ಯಾವುದಕ್ಕೆ ಮಾಡ್ತಾರೆ, ಹೇಗೆ ಮಾಡಿದ್ರೆ ಒಳ್ಳೆಯದು, ಯಾವ ಥರ ಆಚರಣೆ ಮಾಡಬೇಕು, ಅದಕ್ಕೆ ಏನೇನೆಲ್ಲ ಬೇಕು ಅಂತ ಡೀಟೇಲ್ಸ್ ಬೇಕಿದ್ದರೆ ಕಮೆಂಟ್ ಮಾಡಿ. ಆಗ ಖಂಡಿತ ನಾನು ಪೂರ್ತಿ ವಿಡಿಯೋನ ಡೀಟೇಲಾಗಿ ಶೇರ್ ಮಾಡ್ತೀನಿ. ಟೆಂಪಲ್ಗೆ ಲೇಟಾಗಿ ಹೋಗಿದ್ರು, ಪೂಜೆ ಮಾತ್ರ ಚೆನ್ನಾಗಾಯಿತು. ಜೊತೆಗೆ ಪ್ರಸಾದನೂ ಸಿಕ್ತು, ಪುಳಿಯೋಗರೆ ನನ್ನ ಫೇವ್ರೆಟ್ಟು. ತುಂಬ ಚೆನ್ನಾಗಾಯಿತು ಪೂಜೆ. 12 ಕಾಲ ತನಕ ಇದ್ದೀನಿ. 12 ಕಾಲ ತನಕ ಮಾಡಿ 12 ಕಾಲ ತನಕ ಆಯ್ತು. ಅದು ಹೆಂಗೆ ಎಳ್ಕೊಂಡು ಹೋಗ್ತಾ ಇದೆ ಅದು ಪೂರ್ತಿ ಆಗೋದು ಅವ್ರು ಬಿಡಲ್ಲ, ಮಾಡಲೇಬೇಕು. ಅರ್ಧಂಬರ್ಧ ಮಾಡೋಕ್ಕಾಗಲ್ಲ, ಪೂರ್ತಿನೇ ಮಾಡೋದು. ಅದು ಈ ಟೆಂಪಲ್ಗೆ ನಾನು ತುಂಬ ಚಿಕ್ಕ ಹುಡುಗಿಯಿಂದನೂ ಹೋಗ್ತಾನೆ ಇದ್ದೀನಿ. ಈ ಟೆಂಪಲಲ್ಲಿ ಫಸ್ಟ್ ಇದ್ದಿದ್ದು ಗಣೇಶ ಮೂರ್ತಿ ಮಾತ್ರ. ಈಗ ಇಲ್ಲಿ ಶಿವ, ವೆಂಕಟೇಶ್ವರ, ಮಹಾಲಕ್ಷ್ಮಿ, ಆಂಜನೇಯ ಎಲ್ಲ ದೇವ್ರನ್ನ ಇಟ್ಟಿದ್ದಾರೆ. ಈ ಗಣೇಶ ಟೆಂಪಲ್ ಹೆಸರು ಈಗ ಮೈಲಾರ ಲಿಂಗೇಶ್ವರ ಗುಡ್ಡೆ ವಿನಾಯಕ ಟೆಂಪಲ್ ಅಂತ ಆಗಿದೆ. ಈ ದೇವಸ್ಥಾನದಲ್ಲಿ ಬಲಮುರಿ ಗಣೇಶ ಇರೋದ್ರಿಂದ ಬೇಡಿದ ಇಷ್ಟಾರ್ಥಗಳೆಲ್ಲ ನೆರವೇರುತ್ತೆ ಅಂತ ಎಲ್ಲರೂ ಹೇಳ್ತಾರೆ. ಪ್ರತಿ ವರ್ಷ ನಾವೇ ರಂಗೋಲಿ ಬಿಟ್ಟು ಬಾಗಿಲು ಅರ್ಶಿನ ಕುಂಕುಮ ಹಚ್ತಾ ಇದ್ವಿ. ಇವಾಗ ಟ್ರಸ್ಟಿಗಳು ತೊಗೊಂಡಿರೋದ್ರಿಂದ ಅವರೇ ಅದನ್ನು ಮುಂದುವರ್ಸ್ಕೊಂಡು ಹೋಗ್ತಿದ್ದಾರೆ. ಸೊ ಅಲ್ಲಿ ಪೂಜೆ ಮುಗಿಸ್ಕೊಂಡು ಮತ್ತೆ ನಾವು ದುರ್ಗಾ ಪರಮೇಶ್ವರಿ ಟೆಂಪಲ್ಗೆ ಬಂದಿದ್ವಿ. ಇಲ್ಲಿ ನಿಂಬೆಹಣ್ಣು ದೀಪ ಹಚ್ಚೋಣ ಅಂತ ಬೇಡ್ಕೊಂಡಿದ್ವಿ. ಕಡೆ ಕಾರ್ತಿಕ್ ಸೋಮವಾರ ಆಗಿರೋದ್ರಿಂದ ತುಂಬ ಜನ ದೀಪ ಹಚ್ಚಕ್ಕೆ ಬಂದಿದ್ದರು. ಬಟ್ ಇದಕ್ಕಿಂತ ತುಂಬ ಗ್ರ್ಯಾಂಡಾಗಿ ಸೆಲೆಬ್ರೇಷನ್ ಯಾವಾಗಾಯಿತು ಅಂತ ನೀವು ಆಲ್ರೆಡಿ ಹಿಂದಿನ ದಸರಾ ವೀಡಿಯೋದಲ್ಲಿ ನೋಡಿರ್ತೀರಾ. ಈ ಟೆಂಪಲ್ಗೆ ಬಂದಾಗೆಲ್ಲ ನನಗೇನೋ ಒಂಥರ ತುಂಬ ಖುಷಿ ಆಗುತ್ತೆ. ದೇವ್ರ ಹತ್ರ ಬಂದು ಮನಸ್ಸಿಂದ ಬೇಡ್ಕೊಳ್ಳೋದು ಒಂಥರ ಮನಸ್ಸಿಗೆ ಶಾಂತಿ ಕೊಡುತ್ತೆ. ನನ್ನ ಮಗ ಹೊಟ್ಟೆಲಿದ್ದಾಗಿಂದನೂ ನಾನು ಈ ಕಡೆ ಕಾರ್ತಿಕ್ ಸೋಮವಾರನ ಮಿಸ್ ಮಾಡ್ದಿರಂಗೆ ಟೆಂಪಲ್ಗೆ ಹೋಗಿ ದೀಪ ಹಚ್ಬಿಟ್ಟೆ ಬರ್ತಾಯಿದ್ದೀನಿ. ಸೊ ಇಲ್ಲಿಗೆ ನಾನು 3ನೇ ಸಲ ಹಚ್ತಾಯಿದ್ದೀನಿ. ಬಟ್ ನನ್ನ ಮಗನಿಗೆ 1 ವರ್ಷನೇ ಆಗಿದ್ದು. ಯಾವ ಥರ ಲೆಕ್ಕ ಹಾಕಿದ್ದೀನಿ ಅಂತ ನೀವು ಕಂಡುಹಿಡೀರಿ ನೋಡೋಣ. ಇದು ನಿಮಗೆ ಚಾಲೆಂಜ್ ಅಂತ ಅಂದ್ಕೊಳ್ಳೋಣ. ಕಡೆ ಕಾರ್ತಿಕ್ ಸೋಮವಾರ ಅಂದರೆ ಶಿವನ ನೆನಪಲ್ಲಿ ಉಪವಾಸ ಇದ್ದು ಭಕ್ತಿಯಿಂದ ಪೂಜೆ ಸಲ್ಲಿಸೋದು ಅಂತ ನಾನು ಅಂದ್ಕೊಂಡಿದ್ದೀನಿ. ಸೊ ನಾನು ಮಾತ್ರ ಉಪವಾಸ ಇದ್ದಿಲ್ಲ, ನನ್ನ ತಂಗಿ ಕೂಡ ಉಪವಾಸ ಇದ್ಲು. ಸೊ ನಾವಿಬ್ಬರು ಸೇರಿನೇ ದೀಪ ಹಚ್ಚೋಕ್ಕೆ ಟೆಂಪಲ್ಗೆ ಬಂದಿದ್ದು. ಭಕ್ತಿ ಭಾವಗಳು ಮನಸ್ಸಿಂದ ಬರಬೇಕು ಅಂತ ನನ್ನ ಅನಿಸಿಕೆ. ಯಾಕಂದರೆ ದೇವರಿಗೆ ನಾವು ಪೂಜೆ ಮಾಡ್ತಿದ್ವಿ ಅನ್ನೋದಕ್ಕಿಂತ ಮನಸ್ಸಲ್ಲಿ ಎಷ್ಟು ಶ್ರದ್ಧೆ ಇದೆ, ಭಕ್ತಿ ಇದೆ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ನಾವು ಮಾತ್ರ ಕಲಿಯೋದಲ್ಲ, ನಮ್ಮ ಮಕ್ಕಳಿಗೂ ಈ ಕಲ್ಚರ್ನ ಕಳಿಸ್ಕೊಡ್ಬೇಕು. ಆಗ ಮಾತ್ರ ನಮ್ಮ ಹಿಂದುತ್ವ ಬೆಳೆಯುತ್ತೆ, ಉಳಿಯುತ್ತೆ ಅಂತ ನನಗನ್ಸುತ್ತೆ. ಫೈನಲಿ ಮನೆಯಿಂದ ಫೋನ್ ಬಂತು, ಬೇಗ ಬನ್ನಿ, ಇನ್ನೂ ಟೈಮ್ ಆಗಿಲ್ವಾ ನಿಮಗೆ ಅಂತ. ನಾವು ಮನೆಗೆ ಹೋಗೋಷ್ಟರಲ್ಲಿ 10 ಗಂಟೆ ಆಗಿತ್ತು. ನಮ್ಮ ಆಂಟಿ ಮನೇಲಿ ಪೂಜೆ ಇದ್ದಿದ್ದರಿಂದ ಅವ್ರ ಮನೆಗೆ ಹೋಗಿದ್ವಿ. 10-10:30 ಹಂಗೆ ಅವ್ರ ಮನೆಯಲ್ಲೇ ಫಾಸ್ಟಿಂಗ್ನ ಮುಗಿಸಿದ್ದಾಯಿತು. ಹೋಳಿಗೆ ಊಟ ಮಾಡಿದ್ರು. ಊಟ ಮಾತ್ರ ಸಖತ್ತಾಗಿತ್ತು. ನನಗೆ ಮಶ್ರೂಮ್ ಪಲಾವ್ ಅಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಸೊ ಅಲ್ಲಿ ಊಟ ಮುಗಿಸ್ಕೊಂಡು ಮನೆ ಕಡೆ ಹೊರಟ್ವಿ. ಆಲ್ರೆಡಿ 11 o'clock ಆಗಿಬಿಟ್ಟಿತ್ತು. ನಮ್ಮ ಪಾಪು ನನ್ನ ಮುಖನ ನೋಡಿ ಮುದ್ದಾಡ್ತಿದ್ದ. ಸೊ ಅದಕ್ಕೆ ಅವನಿಗೆ ನಾನೊಂದು ಕಿಸಿ ಕೊಟ್ಟು ನಡಿ ಮನೆಗೆ ಓಡೋಣ ಅಂತ ಹೊಡ್ತಾ ಇರೋದು. ಮನೆಗೆ ಬಂದಮೇಲೆ ಶಿವ ಜೊತೆ ಒಂದು ಚಂದದ ಫೋಟೋ ತಗೊಂಡು ಡೇನ ಎಂಡ್ ಮಾಡಿದೆ. ನನ್ನ ಚಾನಲ್ಗೆ ನೀವು ಹೊಸಬ್ರಾಗಿದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡ್ಕೊಳ್ಳಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಇವತ್ತಿನ ವ್ಲಾಗ್ನ ಮುಗಿಸ್ತಾ ಇದ್ದೀನಿ. ಬಾಯ್ ಬಾಯ್.